ಇಲ್ಲಿ ಏನೋ ವಿಷಯ ಇದೆ, ಡೀಟೇಲ್ ಆಗಿ ಸ್ಟಡಿ ಮಾಡಿ ಡೀಲ್ ಮಾಡಬೇಕು. ಸರ್ ಏನು ಯೋಚನೆ ಮಾಡ್ತಿದ್ದೀರಿ? ತಿಂಕೋತಿಮ್ಮನ ಹಗ್ಗ. ಏನಿಲ್ಲ ರಾಮಯ್ಯ, ನೀನೇನು ಯೋಚನೆ ಮಾಡಬೇಡ. ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮಿಸ್ಸಸ್ ಹತ್ರ ಮಾತಾಡಿ ನಾನೆಲ್ಲ ಸರಿ ಮಾಡ್ತೀನಿ. ಇವ್ ನೋಡಿ ಬರೀ. ಸರ್ ಇದು ನಿಮ್ಮ ಕೈಯಲ್ಲ ಸರ್, ಕಾಲು ಅನ್ಕೊಳ್ಳಿ ಸರ್. ಕೈಯೇ ರಾಮಯ್ಯ? ಅದೇ ಸರ್, ಇದೇ ಕೈಯಲ್ಲೇ ನನ್ನ ಹೆಂಡತಿ ಭವಿಷ್ಯ ಇದೆ ಸರ್. ಪ್ಲೀಸ್ ಕಾಪಾಡಿ ಸರ್. ಆಯ್ತಾಯ್ತು, ಏನು ಚಿಂತೆ ಮಾಡಬೇಡ, ಹೋಗ್ಬಾ. ಅವಳೆ ಕಾಯ್ಕಿಣಿ ಕಸಿನ್ ಸಿಸ್ಟರ್ ಅನ್ಕೊಂಬಿಟ್ಟವಳೆ. ಗಿರಿ ತರಾನೇ ರಾಮೇನ್ ಹೆಂಡ್ತಿನೂ ಆಡ್ತಿದ್ದಾಳೆ. ಒಂದ್ ಸ್ವಲ್ಪನೂ ವ್ಯತ್ಯಾಸ ಇಲ್ಲ ಅಂದ್ರೆ ಏನರ್ಥ? ಏನ್ ನಡೀತಾ ಇದೆ ಭಗವಂತ ಇಲ್ಲೇ? ಶಿವಪ್ರಸಾದ್, ಭಗವಂತ ಬಂದ್ಯಾ? ಭಗವಂತ, ಏನೇನೋ ನಡೀತಾ ಇದೆ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಿಲ್ಲ. ಅದೇನು ಅಂತ ನೀವುಗಳು ಹೇಳ್ಬೇಕು ಶಿವಪ್ರಸಾದ್. ಇದ್ರಲ್ಲಿ ನಾನ್ ಮಾಡೋದೇನಿದೆ? ಅಯ್ಯೋ ಭಗವಂತ, ನನ್ನ ಹೆಂಡತಿ ಮನೆ ಬಿಟ್ಟು ಹೊರಟೋಗ್ತೀನಿ, ಹಿಮಾಲಯದಲ್ಲಿ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾ ಇದ್ದಾಳೆ. ನಾನು ಒಂದೊಂದು ರೂಪಾಯಿನೂ ಲೆಕ್ಕ ಹಾಕಿ ಜೀವನ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಬಿಟ್ಟು ಹೊರಟೋದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನೀನ್ ಸ್ಥಿತಿವಂತನಾದ್ರೆ ಈ ರೀತಿ ಆಗ್ಬೋದಾ ಶಿವಪ್ರಸಾದ್? ಸಮಸ್ಯೆ ಅನ್ನೋದು ಶ್ರೀಮಂತನಿಗೂ ಬಂದ್ರು ಅದು ಸಮಸ್ಯೆನೆ, ಬಡವನಿಗೆ ಬಂದ್ರು ಅದು ಸಮಸ್ಯೆನೆ. ದುಡ್ಡಿಂದ ಸಮಸ್ಯೆ ಪರಿಹಾರ ಆಗ್ಬೋದು, ಆದ್ರೆ ಅದು ಮೇಲ್ನೋಟಕ್ಕೆ ಮಾತ್ರ. ಅಂತರಂಗ ಅನ್ನೋದಿದೆಯಲ್ವಾ, ಅಲ್ಲಿ ಸಮಸ್ಯೆಗೆ ಪರಿಹಾರ ಸಿಗಬೇಕು. ಅಂದ್ರೆ ಅದ್ರ ಪ್ರಕಾರ ನಡ್ಕೋಬೇಕು. ಈ ನನ್ನ ಮನೆ ಸಮಸ್ಯೆಗೆ ಅಂತರಾತ್ಮ ಏನ್ ಹೇಳ್ತಾ ಇದೆ ನೀನೇ ಹೇಳು. ಅದನ್ನ ನಿನ್ನ ಅಂತರಾತ್ಮಕ್ಕೆ ಕೇಳು. ನನ್ನ ಅಂತರಾತ್ಮ ಏನ್ ಹೇಳ್ತಾ ಇದೆ ಗೊತ್ತಾ? ಈಗಿಂದೀಗ್ಲೇ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಗಿರಿಗೆ ಬುದ್ಧಿ ಹೇಳಿಸ್ಬೇಕು ಅಂತ. ಗಿರಿ, ನೀನ್ ಲೋಕ ಕಲ್ಯಾಣಕ್ಕೆ ಬಂದಿಲ್ಲ, ಮನೆ ನೋಡ್ಕೊಳಕ್ ಬಂದಿರೋದು, ನಿಂದು ಮನೆ ಜವಾಬ್ದಾರಿ ಅಷ್ಟೇ ಅಂತ. ನಡಿ ಭಗವಂತ, ಹೋಗೋಣ. ನಾನ್ ಬರಲ್ಲ. ಬರಲ್ವಾ? ಏನ್ ಭಗವಂತ, ನೀನೇ ಹೀಗೆ ಹೇಳ್ಬಿಟ್ರೆ ನಾನೆಲ್ಲಿ ಹೋಗ್ಲಿ? ಅಲ್ಲ, ನೀನ್ ಬಂದು ನಮ್ಮ ಮನೆ ಸಮಸ್ಯೆನ ಸಾಲ್ವ್ ಮಾಡಿದ್ರೆ ನೀನ್ ಹೇಗ್ ಸಾಲ್ವ್ ಮಾಡ್ತೆ ಅದನ್ನ ನೋಡ್ಕೊಂಡು ನಾನು ರಾಮಯ್ಯನ ಮನೆಗೆ ಹೋಗಿ ಆಸ್ ಇಟ್ ಇಸ್ ಹಂಗೆ ಸಾಲ್ವ್ ಮಾಡ್ಬಿಡ್ತೀನಿ. ಪಾಪ ತುಂಬಾ ನೊಂದ್ಕೊಂಡಿದ್ದಾನೆ. ನಾನ್ ಬರಲ್ಲ ಅಂತ ಹೇಳಿದ್ನಲ್ಲ ಶಿವಪ್ರಸಾದ್, ನನಗೂ ಒಂದು ಕುಟುಂಬ ಇದೆ. ಬರಲ್ವಾ? ಅಂದ್ರೆ ಇಷ್ಟ ದಿನ ಸ್ನೇಹಿತ ಅಂತೆಲ್ಲ ಹೇಳಿದ್ದು ಸುಳ್ಳ? ನಿಮ್ ಫ್ಯಾಮಿಲಿನ ನಮ್ಮನೆ ಕರ್ಕೊಂಡ್ ಬಂದ್ಬಿಟ್ಟು ನಮ್ ಫ್ಯಾಮಿಲಿ ನಿಮ್ ಫ್ಯಾಮಿಲಿ ಎಲ್ಲ ಒಂದೇ ಅಂತ ಹೇಳಿದ್ದು ಸುಳ್ಳ? ಹೇಳು ಭಗವಂತ. ಹೊಟ್ಬಿಟ್ಯಾ? ನಡ್ನೀರಿನಲ್ಲಿ ಹೆಂಡತಿ ಕೈ ಬಿಟ್ಟು ಹೋಗ್ತಾ ಇದ್ದಾಳೆ, ಜೊತೆಲಿದ್ದ ಸ್ನೇಹಿತ ಕೂಡ ಹೊರಟೋದ. ಈಗ ನಾನೇನ್ ಮಾಡ್ಲಿ? ಏನೋ ಒಂದು ಮಾಡ್ಲೇಬೇಕಲ್ಲ, ಪ್ರಯತ್ನ ಪಡ್ತೀನಿ. ಅಮ್ಮ, ನೀನೆಲ್ಲೂ ಹೋಗ್ಬೇಡ. ಈ ಗಿರಿಜಾ ಮಾತೆಯನ್ನೇ ಹಿಡಿದುಕೊಳ್ಳುವಷ್ಟು ಧೈರ್ಯವೇ ನಿಮಗೆ? ನನ್ನ ಮೂರನೇ ಕಣ್ಣನ್ನು ಬಿಟ್ಟರೆ ಏನಾಗುತ್ತದೆ ಎಂದು ತಿಳಿದಿಲ್ಲವೇ? ಬಿಡುವಂತವರ, ದಯವಿಟ್ಟು ಬಿಡಿ. ಅಮ್ಮ ಗಿರಿಜಮ್ಮ. ಮಗು ನೀನೇ. ಅಮ್ಮ ಗಿರಿಜಮ್ಮ ಅಲ್ಲ, ಮಾತೆ ಗಿರಿಜಾ ಮಾತೆ. ಯಾವ್ದು ಅಂತೆ? ಮೊದಲು ನಮ್ಮ ಮೇಲೆ ಒರಿಜಿನಲ್ ಕಂಡ್ಬಿಡು, ಆಮೇಲೆ ಮೂರನೇದೋ ನಾಲ್ಕನೇದೋ ನೋಡ್ಕೊಳ್ಳೋಣ. ಅಕ್ಕ, ಹೀಗೆಲ್ಲ ಹಠ ಮಾಡಬೇಡ. ಬಾವ ಮಾವ ಎಲ್ಲ ನೊಂದ್ಕೊಂಡಿದ್ದಾರೆ. ಮಕ್ಕಳು ನೋಡು ಎಷ್ಟು ಭಯ ಪಡ್ತಿದ್ದಾರೆ. ತಿಂಕು ತಿಮ್ಮನ ಹಗ್ಗ ಪುಸ್ತಕದ ಮೊದಲನೇ ಪದ್ಯ ಏನ್ ಹೇಳುತ್ತೆ ಗೊತ್ತಾ? ಬಟ್ಟೆ ಸೋಪು ಬಳಸ್ತಾರೆ ಹೇಮ ರೇಖಾ ಜಯ, ಒಂದು ಸಾರಿ ಉಸಿರು ನಿಂತ್ರೆ ಎಲ್ಲವೂ ಪೋಯ. ಅಂಥದ್ರಲ್ಲಿ ಇಂಥ ಬದುಕಿಗೆ ಯಾಕೆಷ್ಟು ಭಯ? ಅಯ್ಯೋ, ಇದನ್ನೆಲ್ಲ ನೋಡ್ಕೊಂಡು ಬದುಕಬಹುದು, ಆದ್ರೆ ಇವಳು ಹೇಳೋ ಪದ್ಯ ಕೇಳ್ಕೊಂಡು ಬದುಕೋದು ಹೇಗಪ್ಪ? ಅಯ್ಯೋ ಭಗವಂತ, ಆದಷ್ಟು ಬೇಗ ನನ್ನ ಕರೆಸ್ಕೊಂಡ್ಬಿಡಪ್ಪ. ಮತ್ತೆ ಈ ಜಂಜಾಟದ ನಡುವೆ ನಂದೊಂದು ಸಣ್ಣ ರಿಕ್ವೆಸ್ಟ್. ನಿಮ್ಮ ದಯದಿಂದ ಹ್ಯಾಂಗೋ ಪ್ರಮೋಷನ್ ಸಿಕ್ಕಿತ್ತು, ಪೋಸ್ಟಿಂಗ್ ಎಲ್ಲ ತಂದಳಿ ಒಂದು ಸಣ್ಣ ಇನ್ಫಾರ್ಮೇಶನ್ ಈ ಟೈಮಲ್ಲಿ ಇದೆಲ್ಲ ಬೇಕಾ? ನೀ ಸುಮ್ಮನೆ ಮರತಿ, ನಿಂಗೆ ಇದೆಲ್ಲ ಗೊತ್ತಾತಿಲ್ಲ. ಟೈಮ್ ಇದ್ದಾಗ ಎಲ್ಲ ಕೇಳ್ಬಿಡ್ಕ. ಮತ್ತೆ ಆ್ಯಕ್ಚುಲಿ ವಿಷಯ ಎಂತಂದಳಿ ನಿಮಗೆ ಗೊತ್ತಿತ್ತು, ಪೋಸ್ಟಿಂಗ್ ಉಪ್ಪರ್ಪೇಟೆಗೆ ಹಾಕ್ಸ್ರೆ ಸ್ವಲ್ಪ ನಂಗೂ ಅನುಕೂಲ ಆಯ್ತು. ನೀವು ಒಂದ್ಸಲ ಬಾಯ್ ಬಿಟ್ಟು ಹಂಗಂದ್ರೆ ಸಾಕ. ಹೌದಾ? ಹಾಗಿದ್ರೆ
ಇವ್ರಿಗೆ ನನ್ನ ಬಿಡೋದಕ್ಕೆ ಹೇಳು. ನಂತರ ನನ್ನ ಬಾಯಿಂದ ನಿನಗೆ ಎಲ್ಲಿ ಪೋಸ್ಟಿಂಗ್ ಆಗುತ್ತೆ ಅಂತ ನುಡಿತೀನಿ. ಗೌರಿ ಮಕ್ಕಳ 2 ನಿಮಿಷ ಗಿರ್ಜಮ್ಮನ್ ಬಿಟ್ಬಿಡಿ. ಜಿ ಬಿಟ್ರೆ ಅಕ್ಕ ಓಡೋಗ್ಬಿಡ್ತಾಳೆ. ಬಾವ ಹೇಳಿಲ್ವಾ ಅಕ್ಕನ ಎಲ್ಲೂ ಬಿಡ್ಬೇಡಿ, ಭದ್ರವಾಗಿ ಬಾಗ್ಲಾಕೊಳ್ಳಿ ಅಂತ? ನಾನಿದ್ನಲ್ಲ, ನಾನೆಲ್ಲ ಕಣ್ಕಂತೆ. ಗಿರ್ಜಮ್ಮ ಎಲ್ಲೂ ಹೋಯ್ದಿದ್ದಂಗೆ ನಾನು ಕಣ್ಕಂತೆ. ಪ್ಲೀಸ್ ಬಿಟ್ಬಿಡಿ. ಈಗ ಹೇಳ್ತೀರಿ? ಹೇಳೋದೇನು, ತೋರಿಸ್ತೀನಿ. ಎಲ್ಲರೂ ಆ ಈಶಾನ್ಯ ಭಾಗದಲ್ಲಿರುವ ಅಗ್ನಿಮೂಲೆಯನ್ನು ನೋಡಿ. ಅಲ್ಲಿ ಅಗ್ನಿ ಉದ್ಭವಿಸಿ ನಿನ್ನ ಪೋಸ್ಟಿಂಗ್ ಸ್ಥಳವು ಪ್ರಕಟಗೊಳ್ಳುತ್ತದೆ. ತದೇಕ ಚಿತ್ತದಿಂದ ನೋಡಿ. ನಿಮ್ಮ ದೃಷ್ಟಿ ಸ್ವಲ್ಪ ಬದಲಾದರೂ ನಿನ್ನ ಪೋಸ್ಟಿಂಗ್ ಜಾಗ ಅದಲು ಬದಲಾಗುತ್ತದೆ. ಇಟ್ಟ ದೃಷ್ಟಿ ಇಟ್ಟಲ್ಲಿಯೇ ಇರಲಿ. ಎಲ್ಲಮ್ಮ ಮೂಲೆಯಲ್ಲಿ ಜೇಡ ಕಟ್ಟಿರೋದು ಬಿಟ್ರೆ ಬೇರೆ ಏನು ಕಾಣ್ತಾ ಇಲ್ಲ. ಅಯ್ಯೋ ಅಯ್ಯೋ, ನನ್ನ ಸೊಸೆ ನಿಜವಾಗ್ಲೂ ಪವಾಡ ಮಾಡೋಕೆ ಕಲ್ತಿದ್ದಾಳೆ. ಅವಳು ಗಂಡನ ರೂಪದಲ್ಲಿ ಕಾಣ್ತಾ ಇದ್ದಾಳೆ. ಮಾತಾ ಗಿರಿಜಾ ಮಾತಾ ಮಾತಂಗಿ. ಗಂಡನ್ ರೂಪ ಅಲ್ಲ, ಗಂಡನೇ ಬಂದಿದ್ದೀನಿ. ಎಲ್ಲಿ ಗಿರಿ? ಅಯ್ಯೋ, ಗಿರಿಜಾ ತಪ್ಪಿಸ್ಕೊಂಡು ಬಿಟ್ಟಿದ್ದಾಳೆ, ಕಾಣಿಸ್ತಾ ಇಲ್ಲಲ್ಲಪ್ಪ. ಗಿರಿಜಾ ಮೇಲೆ ಅಪ್ಪ ನಂಗಮ್ಮ ಬೇಕು. ಚಿಕ್ಕಪ್ಪ, ನಾವ್ ಅಷ್ಟು ಹೇಳಿದ್ರು ನೀವು ಕೇಳಿಲ್ಲ. ಇವಾಗ ನೋಡಿ ಏನಾಯ್ತು. ಅಷ್ಟು ಹೇಳ್ಬಿಟ್ಟು ಹೋಗಿದ್ದೀನಿ, ಆದ್ರೂ ಎಲ್ಲರೂ ಸೇರ್ಕೊಂಡು ಕೇರ್ಲೆಸ್ ಮಾಡಿದಿರ ನೋಡಿ. ಅಲ್ಲ, ಅದು ನಾನು ಅದು ಮಾಡ್ಕೋ ಇದು ಮಾಡ್ಕೋ ಇದಾಯ್ತು. ಬಾಬಾ ಸಾರಿ, ನೀವ್ ಹೆದರ್ಕೋಬೇಡಿ, ನಾವು ಹೋಗಿ ಹುಡ್ಕೊಂಡ್ ಬರ್ತೀವಿ. ಜಿ ಏನಿ ನೋಡ್ತೀರಾ, ನಡೀರಿ. ಹಾ ಶಿವರೇ, ನೀವೇನು ಟೆನ್ಷನ್ ಮಾಡ್ಬೇಡಿ. ಹಿಂಗೆ ಹೋಗಿ ಹಿಂಗೆ ಕರ್ಕ ಬತ್ತೋ ಬಾರೆ. ಓಹ್, ಇವ್ರು ನಂಬ್ಕೊಂಡ್ರಾಗಲ್ಲ. ಅಪ್ಪ, ಮಕ್ಕಳು ಭದ್ರ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಆಯ್ತಪ್ಪ. ತಾತ, ಎಲ್ರೂ ಹೋದ್ರು, ನೀವಿಲ್ಲೇ ಇರ್ತೀರಾ? ನಾನು ಸ್ಕಂದ ಹೋಗಿ ಅಮ್ಮನ ಹುಡ್ಕೊಂಡ್ ಬರ್ತೀವಿ. ಗಿರ್ಜಮ್ಮ, ಗಿರ್ಜಮ್ಮ, ಓ ಗಿರ್ಜಮ್ಮ. ಎಲ್ಲಿ ಹಾರಿ ಇವರು? ಗಿರ್ಜಮ್ಮ, ನಿಮಗ್ ಬುದ್ಧಿ ಇಲ್ವಾ? ಇಲ್ಲ, ಅದಕ್ಕೆ ನೀನ್ ಮದ್ಯಾದ. ಅಯ್ಯೋ, ತಮಾಷೆ ಮಾಡೋ ಟೈಮ್ ಅಲ್ಲ ಕಣ್ರಿ ಇದು. ಮತ್ತಿನ್ನಂತ ಮರತಿ, ಬುದ್ಧಿ ಇಲ್ಲ ಅಂದಳಿ ತಮಾಷೆ ಮಾಡದ್ ನಾನ? ಓ, ನನ್ ಇರೋದ್ನೇ ಹೇಳ್ತಿದ್ದೀನಿ. ಅಕ್ಕ ಮನೆ ಬಿಟ್ಟು ಹೋಗಿದ್ದಾಳೆ. ಈ ಟೈಮಲ್ಲಿ ನೀವು ಗಿರ್ಜಮ್ಮ ಅಂದ್ರೆ ಅವಳು ಓ ಅಂತಾಳ? ಹೌದಲ್ಲ ಮರತಿ, ತಡಿ ಈಗ ಕೂಗ್ತ ಕಾಣ. ಅಮ್ಮ ತಾಯಿ ಗಿರ್ಜಾ ಮಾತೆ, ಎಲ್ಲಿದ್ದೀಯ ತಾಯಿ? ದರ್ಶನ ಕೊಡು ತಾಯಿ. ಅಮ್ಮ
ಎಂಥ ಬಿಸಿಲು. ಗಿರಿಜಾ ಮಾತೆ, ಇನ್ನು ಸ್ವಲ್ಪ ದೂರ ಅಷ್ಟೇ, ನಡ್ಕೊಂಡೆ ಹಿಮಾಲಯನ ಹತ್ಬಿಡ್ತೀನಿ. ಲೋಕ ಕಲ್ಯಾಣಕ್ಕೆ ಅಂತಾನೆ ಹುಟ್ಟಿ ನನ್ನ ಹತ್ರ ಇಷ್ಟು ನಡೆಯೋಕ್ಕಾಗಲ್ವಾ? ಅಮ್ಮ, ಒಬ್ರಿಂದನೇ ಲೋಕ ಕಲ್ಯಾಣ ಆಗೋ ಹಾಗಿದ್ದಿದ್ರೆ ಜಗತ್ತಲ್ಲಿ ಬೇರೆ ಯಾರು ಹುಡ್ತಾನೆ ಇರಲಿಲ್ಲ ಅಲ್ವಾ ಅಮ್ಮ? ಮಗು, ನೀನ್ ಯಾಕೆ ಬಂದೆ? ಹೋಗು, ಮನೆಗೆ ಹೋಗು. ಮನೆ? ಯಾವ ಮನೆ? ಯಾರ ಮನೆ? ಒಂದು ಕಟ್ಟಡನ ಮನೆ ಮಾಡೋದು ಸಂಬಂಧಗಳಲ್ವಾ ಅಮ್ಮ? ನೀನೇ ಇಲ್ಲ ಅಂದಮೇಲೆ ಅದು ಮನೆ ಹೇಗಾಗತ್ತೆ? ನಾನು, ನೀನು, ಅಪ್ಪ, ತಾತ, ಸ್ಕಂದ ಎಲ್ಲರೂ ಒಟ್ಟಿಗೆ ಇದ್ರೇನೆ ಅದು ಮನೆ. ನೀನು ಏನೇ ಹೇಳಿದ್ರು ನಾನು ಇಲ್ಲೋದಿಲ್ಲಮ್ಮ. ಹಿಮಾಲಯ ನನ್ನ ಕರೀತಾ ಇದೆ. ಆ ಕೂಗು ನಿನಗೆ ಕೇಳಿಸಲ್ಲ, ಯಾಕಂದ್ರೆ ಅದು ನನಗೆ ಮಾತ್ರ ಕೇಳಿಸ್ತಿದೆ. ನಿನಗೆ ಬೇರೆ ಕೂಗು ಕೇಳತ್ತೆ ಅಮ್ಮ, ಆದರೆ ಈಗ ನಿನ್ನ ಕಿವಿ ಮುಚ್ಚಿದೆ. ಮನ್ಸಿಟ್ಟು ಕೇಳು, ಆ ಕೂಗು ನಿನಗೆ ಕೇಳಿಸತ್ತೆ. ನನಗೆ ಹಿಮಾಲಯ ಬಿಟ್ಟು ಬೇರೆ ಏನೂ ಕೇಳಿಸಲ್ಲ, ಕಾಣಲ್ಲ. ನಾನಿಲ್ಲಿರೋದೂ ಇಲ್ಲ. ಹೋಗು, ನೀನು ಹೋಗು. ಅಮ್ಮ, ಹೆದರ್ಕೋಬೇಡ ಅಮ್ಮ, ನಾನು ನಿನ್ನ ಮಗ ಸ್ಕಂದ. ಲೋಕ ಕಲ್ಯಾಣಕ್ಕೆ ಅಂತ ಹುಟ್ಟಿರೋಳ್ಗೆ ಯಾವ ಭಯ, ಯಾವ ಅಂಜಿಕೆ? ಅದಕ್ಕೆ ನಾನೊಬ್ಳೆ ಈಗ ಹಿಮಾಲಯಕ್ಕೆ ಹೊರಟಿರೋದು. ನೀನು ಒಬ್ಳೆ ಇಲ್ಲ ಅಮ್ಮ, ನೀನು ಮದುವೆ ಆದಾಗಿಂದ ನಿಂಗೊಬ್ರು ಗಂಡ ಇದ್ದಾರೆ ಅಷ್ಟೇ ಅಲ್ಲ, ನಿಂಗೆ ಅಂತ ಒಂದು ಫ್ಯಾಮಿಲಿ ಇದೆ. ನಾನಿದ್ದೀನಿ, ಅಕ್ಕ ಇದ್ದಾಳೆ, ತಾತ ಇದ್ದಾರೆ. ನಾವೆಲ್ಲರೂ ನಿನ್ನನ್ನ ತುಂಬಾ ಹಚ್ಕೊಂಡಿದೀವಿ. ನಾವೆಲ್ಲ ಇರುವಾಗ ನೀನ್ ಹೇಗಮ್ಮ ಒಬ್ಳೆ ಆಗ್ತೀಯಾ? ನನಗೆ ಯಾರು ಬೇಡ. ನಾನು ತಪಸ್ ಮಾಡಬೇಕು, ಧ್ಯಾನ ಮಾಡಬೇಕು, ಆಧ್ಯಾತ್ಮದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಆಮೇಲೆ ಎಲ್ಲ ಸಾಧನೆ ಮಾಡಿದ್ಮೇಲೆ ಏನ್ ಮಾಡ್ತೀಯ ಅಮ್ಮ? ಅದೇ ನೀರು, ಅದೇ ಲೈಫು, ಅದೇ ಅನ್ನ, ಅದೇ ಗಾಳಿ, ಏನಾದ್ರೂ ಬದಲಾಗುತ್ತಾ? ಅಥವಾ ನಮ್ಗದ್ರಿಂದ ಮುಕ್ತಿ ಸಿಗುತ್ತಾ? ಇಲ್ಲ ತಾನೆ. ನಾವು ಬದುಕೋ ರೀತಿ ಬದಲಾಗ್ಬೋದು, ಆದ್ರೆ ನಾವೇ ಬದಲಾದ್ರೆ ಎಷ್ಟು ಸರಿ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಮಾತುಗಳನ್ನ ಆಡ್ತಿದ್ದೀರಾ? ಲೋಕ ಕಲ್ಯಾಣಕ್ಕೆ ಅಂತ ಹುಟ್ಟಿರೋಳ್ ಮಕ್ಕಳಲ್ವಾ, ಆಡಬಹುದೇನೋ. ನೀವೇನೇ ಹೇಳಿ, ನಾನು ಮನೆಗೆ ಬರಲ್ಲ. ನೀವು ಹೋಗಿ. ಅಮ್ಮ, ನಮ್ಮನ್ ಬಿಟ್ಟು ಹೋಗ್ತೀಯಾ? ನಾವಿರೋದು ಬೇಡವಾ ಅಮ್ಮ?
ಈ ಗೌರಿ ಎಲ್ಲಿ ಹೋದಳು? ಗಿರ್ಜಮ್ಮನ ಹುಡ್ಕೋತಿಗೆ ನನ್ನೊಟ್ಟಿಗೆ ಇದ್ದಿದ್ದಾಳೆ. ಶೇ, ಅಯ್ಯೋ ನಾನೊಬ್ಬ ದಡ್ಡ. ಅವಳ ಹತ್ರ ಮೊಬೈಲ್ ಇತ್ತಲ್ಲ, ಫೋನ್ ಮಾಡುವ. The number you are trying to call is currently not reachable. ಇದೆಂತ ನಾಟ್ ರೀಚಬಲ್ ಬತ್ತಿತ್ತು. ಅಯ್ಯೋ ಈ ಗೌರಿ ಎಲ್ಲಿ ಹೋದಳು? ಗಿರ್ಜಮ್ಮ ಬೇರೆ ಹಿಮಾಲಯಕ್ಕೆ ಪಾತೆ ಅಂತಿದ್ದೀರು, ಅವರೊಟ್ಟಿಗೆ ಇವಳು ಹೋದಳೆ ಹೆಂಗೆ? ಅಯ್ಯೋ ಗೌರಿ ಎಲ್ಲಿ ಹೋದೆ ಮರತಿ? ನನ್ನನ್ನು ನಂಬಿ ಅಮ್ಮ, ನೀವೇ ನನ್ನ ತಾಯಿ, ನಾನು ಒಬ್ಬನೇ ಅಲ್ಲ. ಈ ಜಗತ್ತಲ್ಲಿ 801,89,00,000 ಮಕ್ಕಳಿದ್ದಾರೆ ನಿಮಗೆ. ಇಲ್ಲ, ನನಗಿನ್ನೂ ಒಂದು ಮಗುನೂ ಆಗಿಲ್ಲ. ಕೋಟಿಗಟ್ಟಲೆ ಮಕ್ಕಳಿರ್ಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ಯಾಕೆ ಅಂತ ಭಗವಂತನೇ ಕೊಟ್ಟಿಲ್ಲ ಅಮ್ಮ. ನಾವೆಲ್ಲ ನಿನ್ನ ಮಕ್ಕಳೇ. ಗೌರಿ ಗೌರಿ ಹೌದಾ? ಹೌದು ತಾಯಿ, ನಿಮ್ಮ ಜಾತಕದಲ್ಲಿ ಮಾತೆಯಾಗುವ ಎಲ್ಲಾ ಲಕ್ಷಣನೂ ಇದೆ. ನೀವು ಸಂಸಾರ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಗಂಡ ಮಕ್ಕಳು ನೋಡ್ಕೊಳ್ಳೋದಕ್ಕಷ್ಟೇ ಹುಟ್ಟಿಲ್ಲ, ನಿಮ್ಮ ಹುಟ್ಟಿಗೆ ಒಂದು ಕಾರಣ ಇದೆ. ಗೌರಿ ಇಲ್ಲೆಂತ ಮಾಡ್ತಿದ್ದಾಳೆ? ಇವ ಯಾರಿವ? ನೀವು ಲೋಕ ಕಲ್ಯಾಣಕ್ಕಾಗಿ ಧರೆಗಿಳಿದು ಬಂದಿರುವ ದೇವತೆ. ನೀವು ಹಿಮಾಲಯಕ್ಕೆ ಹೋಗಿ, ಜಗತ್ತು ಉದ್ಧಾರ ಆಗುತ್ತೆ. ಯಾರ ಕೈಗೂ ಸಿಗ್ಬೇಡಿ, ಹಿಮಾಲಯಕ್ಕೆ ಹೋಗ್ಬಿಡಿ. ಮೊದಲು ಲಡಾಖಿಗೆ ಹೋಗಿ ಆಮೇಲೆ ಹಿಮಾಲಯಕ್ಕೆ ಹೋಗ್ತೀನಿ. ಅಲ್ಲೊಂದೆರಡು ಫೋಟೋ ತಗೊಂಡು ವಿಡಿಯೋ ಮಾಡಿ ಸ್ಟೋರಿಗೆ ಹಾಕ್ತೀನಿ. ಆಮೇಲೆ ಲೋಕ ಕಲ್ಯಾಣ ಮಾಡ್ತೀನಿ. ತಾಯಿ, ಈಗ ಅಷ್ಟೆಲ್ಲ ಟೈಮ್ ಇಲ್ಲ. ನೀವು ಎಷ್ಟು ಬೇಗ ಹಿಮಾಲಯಕ್ಕೆ ಹೋಗ್ತಿರೋ ಅಷ್ಟು ಬೇಗ ಪ್ರಪಂಚಕ್ಕೆ ಒಳ್ಳೇದಾಗುತ್ತೆ. ಪ್ರಪಂಚನ ಉಳಿಸೋಕಿರೋ ಏಕೈಕ ಶಕ್ತಿ ಮಾತೆ ನೀವು, ಗೌರಿ ಮಾತೆ ನೀವು. ನನ್ನ ಕಣ್ಣನ್ನೇ ನೋಡ್ತಾ ಇರಿ, ನೋಡ್ತಾ ಇರಿ. ಗಿರ್ಜಮ್ಮಂಗೆ ಹಿಪ್ನೋಟೈಸ್ ಮಾಡಿದ್ದು ಇವನೇ ಯಾಕಂತ. ಈಗ ನನ್ನ ಹೆಂಡತಿಗೂ ಹಿಪ್ನೋಟೈಸ್ ಮಾಡ್ತಿದ್ಯಾ? ಮಾಡ್ತೀರ. ನನ್ನನ್ನೇ ನೋಡ್ತಾನೇ ಇರಿ, ನೋಡ್ತಾನೇ ಇರಿ. ಅವಳು ಮಾತ್ರ ಕಂಡ್ರೆ ಸಾಕ, ನಾವು ಕಾಣ್ಲಕ್ಕ? ಏಯ್, ಯಾರೇ ನೀವು? ಅಯ್ಯೋ ಕತ್ತಿಂಬಾನೆ. ಛೇ, ನೀವ್ಯಾವಾಗ ಬಂದ್ರೆ? ಹಾ, ನೀನು ಇವನನ್ನು ಕಾಣ್ತಾ ಇದ್ದಿದ್ಯಲ್ಲ, ಅಷ್ಟೊತ್ತಿಗೆ ಬಂದೆ ನಾನು. ಬಪ್ಪುದು 5 ನಿಮಿಷ ಹೆಚ್ಚು ಕಮ್ಮಿ ಆಯಿರು, ನೀನು ಗಿರ್ಜಮ್ಮನ್ ನಮ್ನಿ ಆಗ್ತಿದ್ದೆ. ಅಂದ್ರೆ ಇವನು ನಿಂಗೆ ಹಿಪ್ನೋಟೈಸ್ ಮಾಡ್ತಿದ್ದ. ಹೇಳ ಮೇಲೆ ಎಂತಕ ನನ್ನ ಹೆಂಡತಿಗೆ ಹಿಪ್ನೋಟೈಸ್ ಮಾಡ್ತಿದ್ದೆ? ನಿಜ ಹೇಳೋ, ಗಿರ್ಜಮ್ಮಂಗು ನೀನೇ ಹಿಪ್ನೋಟೈಸ್ ಮಾಡೋದಲ್ದ? ಇಲ್ಲ ಇಲ್ಲ, ನನಗೇನು ಗೊತ್ತಿಲ್ಲ. ಎಂತ ಗೊತ್ತಿಲ್ಲ? ನಾನು ಯಾರು ಗೊತ್ತಿತ್ತಾ? ಕೇರಾಡಿ ಕಾಶಿನಾಥ್, ಪೊಲೀಸ್. ನಿಜ ಹೇಳ್ದೆ ಸರಿ, ಇಲ್ಲ ಸ್ಟೇಷನ್ಗೆ ಕರ್ಕೊಂಡು ಏರೋಪ್ಲೇನ್ ಹರಿಸ್ತೆ, ಗೊತ್ತಿತ್ತಾ? ಬೇಡ ಬೇಡ, ಸತ್ಯ ಹೇಳ್ಬಿಡ್ತೀನಿ. ಬರೀ ನಿಮ್ಮ ಹೆಂಡತಿ ಮತ್ತೆ ಗಿರಿಜಮ್ಮಗೆ ಅಷ್ಟೇ ಅಲ್ಲ ಸರ್, ಈ ಏರಿಯಾದಲ್ಲಿ ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳಿಗೂ ಹಿಪ್ನಾಟಿಸಮ್ ಮಾಡಿ ಹಿಮಾಲಯಕ್ಕೆ ಹೋಗುವಂತ ಕಳಿಸ್ತಾ ಇದ್ದೆ ಸರ್.